ಮಕರ ರಾಶಿಯವರೇ, ಜುಲೈ ತಿಂಗಳು ಆರಂಭವಾಗಿದೆ ಮತ್ತು ಮುಂದಿನ 10 ದಿನಗಳಲ್ಲಿ ಒಂದು ದೊಡ್ಡ ಚಂಡಮಾರುತವು ನಿಮ್ಮ ಜೀವನವನ್ನು ಅಪ್ಪಳಿಸಲಿದೆ. ಗ್ರಹಗಳ ಸ್ಥಾನಗಳು ಮತ್ತು ನಿಮ್ಮ ಕೆಲವು ಅಭ್ಯಾಸಗಳನ್ನು ಪರಿಗಣಿಸಿ ಜಾಗರೂಕರಾಗಿರಿ. ಆಹ್ವಾನವಿಲ್ಲದೆ ನೀವು ಬಿರುಗಾಳಿಯನ್ನು ಆಹ್ವಾನಿಸಬಹುದು. ಇಂದಿನ ಸಂಪೂರ್ಣ ವಿಡಿಯೋ ಗ್ರಹಗಳ ಸ್ಥಾನಗಳನ್ನು ಆಧರಿಸಿದೆ. ಇಂದಿನ ವಿಡಿಯೋ ಗ್ರಹಗಳ ಸಂಚಾರವನ್ನು ಆಧರಿಸಿರುವುದರಿಂದ ನಾನು ಇದನ್ನು ಹೇಳುವುದಿಲ್ಲ. ಈ ವಿಡಿಯೋ ಪ್ರಮುಖ ವೈಯಕ್ತಿಕ ವಿಷಯಗಳನ್ನು ಒಳಗೊಂಡಿದೆ. ಜುಲೈ ಆರಂಭವನ್ನು ಹೇಗೆ ನಿರ್ವಹಿಸುವುದು, ಯಾವ ಅಭ್ಯಾಸಗಳನ್ನು ಬದಲಾಯಿಸಬೇಕು, ಯಾವ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು, ಏನು ಮಾಡಬೇಕು ಮತ್ತು ಏನು ಮಾಡಬಾರದು. ಏಕೆಂದರೆ ಕಳೆದ 6 ತಿಂಗಳಲ್ಲಿ ಅನೇಕ ಜನರು ನಿಮ್ಮನ್ನು ಬಳಸಿಕೊಂಡರು ಮತ್ತು ಅವರ ಸ್ವಾರ್ಥ ಉದ್ದೇಶಗಳು ಈಡೇರಿದ ನಂತರ ನಿಮ್ಮನ್ನು ಒಬ್ಬಂಟಿಯಾಗಿ ಬಿಟ್ಟರು. ನೀವು ಪೂರ್ಣ ಸಮರ್ಪಣೆಯೊಂದಿಗೆ ಏನನ್ನಾದರೂ ಮಾಡಲು ಬಯಸಿದಾಗಲೆಲ್ಲ ಅದು ಅಪೂರ್ಣಗೊಂಡಿತು. ಆದರೆ ಕೊನೆಯ ಕ್ಷಣದಲ್ಲಿ ಅಡೆತಡೆಗಳು ಉದ್ಭವಿಸಿದವು. ನಿಮಗೆ ಹಣ ಗಳಿಸುವ ಸಂಪೂರ್ಣ ಸಾಮರ್ಥ್ಯವಿದೆ, ಆದರೆ ಹಣವು ನಿಮ್ಮ ಕೈಯಲ್ಲಿ ಉಳಿಯಲಿಲ್ಲ. ಹಣವು ನಿಮ್ಮ ಕೈಯಿಂದ ಜಾರಿ ಹೋಯಿತು. ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಕೆಲವು ಮನೆಯ ವಸ್ತುಗಳು ಹಾನಿಗೊಳಗಾದವು. ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಯಾರೊಬ್ಬರ ಆರೋಗ್ಯ ಹದಗೆಟ್ಟಿತು. ದುಬಾರಿ ಪರೀಕ್ಷೆಗಳನ್ನು ಮಾಡಬೇಕಾಯಿತು, ದುಬಾರಿ ವರದಿಗಳನ್ನು ಮಾಡಬೇಕಾಯಿತು. ಹಾಗಾದರೆ ಈಗ ಪ್ರಶ್ನೆ ಉದ್ಭವಿಸುತ್ತದೆ, ಈ ವರ್ಷದ ಉಳಿದ 6 ತಿಂಗಳುಗಳನ್ನು ಕೊನೆಯ ಬಾರಿಗೆ ಬಳಸಬೇಕೇ? ಇದು ಕೂಡ ಹೀಗೆಯೇ ಆಗುತ್ತದೆಯೇ? ಅಥವಾ ನನ್ನ ಜೀವನದಲ್ಲೂ ಏನಾದರೂ ಒಳ್ಳೆಯದು ಸಂಭವಿಸಬಹುದೇ? ಹಾಗಾದರೆ ಇಂದಿನ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಈ ವಿಡಿಯೋ ನಿಮಗಾಗಿ ಮಾತ್ರ ಮಾಡಲ್ಪಟ್ಟಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಮತ್ತು ಹೇಳಲಾದ ವಿಷಯಗಳು ನಿಮಗೆ ಇಷ್ಟವಾದರೆ ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಸಂಪೂರ್ಣವಾಗಿ ಸರಿ ಎಂದು ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ. ಇದು ನನ್ನ ವಿಷಯದಲ್ಲೂ ನಡೆಯುತ್ತಿದೆ. ಆದ್ದರಿಂದ ಈ ವಿಡಿಯೋದಲ್ಲಿ ಗ್ರಹಗಳಿಗಿಂತ ಸ್ವಲ್ಪ ಭಿನ್ನವಾಗಿರುವ 3 ರಿಂದ 4 ಪ್ರಮುಖ ವಿಷಯಗಳನ್ನು ನಾನು ನಿಮಗಾಗಿ ತಂದಿದ್ದೇನೆ. ಗ್ರಹಗಳ ಪ್ರಕಾರ ನಾವು ಕೆಲವು ವಿಷಯಗಳನ್ನು ಚರ್ಚಿಸುತ್ತೇವೆ. ಜುಲೈ 5ರಂದು ಶುಕ್ರನ ರಾಶಿಚಕ್ರ ಬದಲಾವಣೆಯಿಂದ ಯಾವ ಪರಿಣಾಮ ಕಾಣಬಹುದು? ಜುಲೈ 7ರಂದು ಬುಧ ಗ್ರಹವು ಹಿಮ್ಮೆಟ್ಟುತ್ತಿದೆ. ಯಾವ ಪರಿಣಾಮಗಳನ್ನು ಕಾಣಬಹುದು? ಆದ್ದರಿಂದ ಅತ್ಯಂತ ಮುಖ್ಯವಾದ ಮತ್ತು ನಿರ್ಣಾಯಕ ವಿಷಯವೆಂದರೆ ಜನರು ನಮ್ಮಿಂದ ಲಾಭ ಪಡೆಯದಂತೆ, ನಾವು ಮೋಸ ಹೋಗದಂತೆ ಮತ್ತು ನಾವು ಅತಿಯಾಗಿ ಯೋಚಿಸುವುದನ್ನು ತಪ್ಪಿಸಲು ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದು. ನಿಮ್ಮ ರಾಶಿಚಕ್ರ ಚಿಹ್ನೆಯ ಬಗ್ಗೆ ಹೆಚ್ಚು ಪ್ರಮುಖ ವಿಡಿಯೋಗಳು ಈ ಚಾನಲ್ನಲ್ಲಿ ಬರುವುದರಿಂದ ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಈ ರಾಶಿಯವರಿಗೆ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನಿಮ್ಮ ರಾಶಿಚಕ್ರದ ಅಧಿಪತಿ ಯಾರು? ನಿಮ್ಮ ರಾಶಿಚಕ್ರದ ಅಧಿಪತಿ ಯಾರು ಎಂದು ನಿಮಗೆ ತಿಳಿದಿದ್ದರೆ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ನಿಮ್ಮ ರಾಶಿಚಕ್ರದ ಅಧಿಪತಿ ಶನಿ ದೇವರು. ಈಗ ಶನಿ ದೇವರು ಕರ್ಮದ ಫಲಗಳನ್ನು ನೀಡುವವನು. ಶನಿ ದೇವರನ್ನು ದಂಡಕ ಎಂದು ಕರೆಯುತ್ತಾರೆ. ಶನಿ ದೇವರನ್ನು ನ್ಯಾಯಾಧೀಶ ಎಂದು ಕರೆಯುತ್ತಾರೆ. ಈಗ ಶನಿ ದೇವರು ಮಕರ ರಾಶಿಯನ್ನು ನಿಯಂತ್ರಿಸುವವನು ಆಗಿರುವುದರಿಂದ ಮೊದಲು ನಾವು ಶನಿ ದೇವರ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಬೇಕು. ಶನಿ ದೇವರು ಮನುಷ್ಯನಿಗೆ ನೇರವಾಗಿ ಏನನ್ನೂ ನೀಡುವುದಿಲ್ಲ. ಅವನು ಮನುಷ್ಯನನ್ನು ತನ್ನೊಂದಿಗೆ ಒಂದುಗೂಡಿಸುತ್ತಾನೆ. ಅವನು ಜೀವನದ ನಿಜವಾದ ಅರ್ಥವನ್ನು ಹೇಳುತ್ತಾನೆ. ಕೆಲವರು ಪ್ರೀತಿಪಾತ್ರರ ರೂಪದಲ್ಲಿ ದೇಶದ್ರೋಹಿಗಳಾಗಿ ಹೊರಹೊಮ್ಮುತ್ತಾರೆ ಮತ್ತು ಕಠಿಣ ಪರಿಶ್ರಮ ಕೆಲವೊಮ್ಮೆ ಹೋರಾಟವಾಗಬಹುದು, ಆದರೆ ಫಲಿತಾಂಶಗಳು ಬಹಳ ತಡವಾಗಿ ಬರುತ್ತವೆ. ಇದು ನಿಮಗೂ ಆಗುತ್ತಿರಬಹುದು. ನೀವು ಬಹಳಷ್ಟು ಹಣವನ್ನು ಗಳಿಸುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ, ಆದರೆ ಹಣವು ನಿಮ್ಮ ಕೈಯಲ್ಲಿ ಉಳಿಯುವುದಿಲ್ಲ. ಇದು ನಿಮಗೂ ಆಗುತ್ತಿರಬಹುದು, ಏಕೆಂದರೆ ಶನಿದೇವ ನಿಮ್ಮ ರಾಶಿಚಕ್ರದ ಅಧಿಪತಿ. ಆದ್ದರಿಂದ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಿ, ನಾನು ಜೀವನದಲ್ಲಿ ಕಠಿಣ ಪರಿಶ್ರಮದ ಮೂಲಕ ಮಾತ್ರ ಮುಂದುವರಿಯಬೇಕು. ನಾನು ಜೀವನದಲ್ಲಿ ಏನು ಮಾಡಬೇಕೋ ಅದು ನಾನು ಸ್ವಂತವಾಗಿ ಮಾಡಬೇಕು. ಯಾರನ್ನು ಅವಲಂಬಿಸಿ ನಾನು ಜೀವನದಲ್ಲಿ ಏನನ್ನೂ ಸಾಧಿಸಲು ಸಾಧ್ಯವಾಗುವುದಿಲ್ಲ. ನಾನು ನನ್ನ ದೋಣಿಯನ್ನು ನಾನೇ ಸಾಗಿಸಬೇಕು. ನನ್ನ ದೋಣಿ ಮುಳುಗುತ್ತದೋ ಏಳುತ್ತದೋ ಅದು ನಾನೇ ಸಾಗಿಸಬೇಕು. ಈ ಸೂತ್ರವನ್ನು ಅರ್ಥ ಮಾಡಿಕೊಳ್ಳಿ. ಅಂದ ಹಾಗೆ ನೀವು ಹೊರಗಿನಿಂದ ತುಂಬ ಬಲಶಾಲಿಯಾಗಿ ಕಾಣುತ್ತೀರಿ.
ಈ ವ್ಯಕ್ತಿಯ ಜೀವನದಲ್ಲಿ ಯಾವುದೋ ದುಃಖ ಇರುವುದಿಲ್ಲ ಎಂಬಂತೆ ನೀವು ಹೊರಗಿನಿಂದ ತುಂಬ ಕಠಿಣವಾಗಿ ಕಾಣುತ್ತೀರಿ. ಆದರೆ ನೀವು ಒಳಗಿನಿಂದ ತುಂಬ ಭಾವನಾತ್ಮಕರು ಎಂದು ನಮಗೆ ತಿಳಿದಿದೆ. ತೆಂಗಿನಕಾಯಿ ಹೊರಗಿನಿಂದ ಗಟ್ಟಿಯಾಗಿರುತ್ತದೆ, ಒಳಗಿನಿಂದ ಮೃದುವಾಗಿರುತ್ತದೆ. ನೀವು ಸಹ ಅಂತಹ ವ್ಯಕ್ತಿ. ಮತ್ತು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನೀವು ಇತರರಿಗಾಗಿ ಬಹಳಷ್ಟು ಮಾಡಿದ್ದೀರಿ. ನಿಮ್ಮ ತಲೆಯ ಮೇಲೆ ಈಗಾಗಲೇ ಬಹಳಷ್ಟು ಜವಾಬ್ದಾರಿಗಳಿವೆ. ಆದರೆ ಇನ್ನು ನಿಮ್ಮ ಕುಟುಂಬ ಸದಸ್ಯರು, ಸಂಬಂಧಿಕರು ಮತ್ತು ಆಪ್ತರನ್ನು ಸಂತೋಷಪಡಿಸಲು ನೀವು ನಿಮ್ಮ ಕೈಲಾದಷ್ಟು ಪ್ರಯತ್ನಿಸಿದ್ದೀರಿ. ಆದರೆ ಅವರು ನಿಮ್ಮನ್ನು ಮೆಚ್ಚಲಿಲ್ಲ. ಇದು ಕೂಡ ಸಂಪೂರ್ಣವಾಗಿ ನಿಜ. ಆದರೆ ಏನು ನಡೆಯಿತು? ಏನಾಗಬೇಕು? ನಾವು ಎಷ್ಟು ಸಮಯದವರೆಗೆ ಇಂದಿನದಕ್ಕಾಗಿ ವಿಷಾದಿಸುತ್ತಾ ಮತ್ತು ಅಳುತ್ತಾ ಇರುತ್ತೇವೆ? ಈಗ ಬದಲಾವಣೆ ಮಾಡುವ ಸಮಯ. ಏಕೆಂದರೆ ಜುಲೈ ಪ್ರಾರಂಭವಾಗುವ 2026ರ ಉಳಿದ 6 ತಿಂಗಳುಗಳು ನಮ್ಮ ಕನಸುಗಳನ್ನು ನನಸಾಗಿಸುವ ತಿಂಗಳುಗಳಾಗಿರಬೇಕು ಎಂದು ನಾವು ನಿರ್ಧರಿಸಬೇಕು. ಅವು ನಮ್ಮ ನಿಗ್ರಹಿಸಲ್ಪಟ್ಟ ಆಸೆಗಳನ್ನು ಪೂರೈಸಬೇಕು. ಅವು ನಮ್ಮ ಎಲ್ಲ ದುಃಖಗಳಿಂದ ನಮ್ಮನ್ನು ಮುಕ್ತಗೊಳಿಸಬೇಕು. ಹಾಗಾದರೆ ನಾವು ಏನು ಮಾಡಬೇಕು? ನಾನು ನಿಮಗೆ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ವಿಷಯವನ್ನು ಹೇಳಲಿದ್ದೇನೆ. ಆದರೆ ನೀವು ಇನ್ನು ಈ ವಿಡಿಯೋವನ್ನು ಇಷ್ಟಪಡದಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಷಯಗಳು ಅದು ನಿಮ್ಮ ಜೀವನಕ್ಕೆ ಸಂಪೂರ್ಣವಾಗಿ ಹೊಂದಿಕೆಯಾದರೆ ಕೆಳಗಿನ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ಬರೆಯಿರಿ. ಹೌದು, ನೀವು ಸಂಪೂರ್ಣವಾಗಿ ಸರಿ. ಮೊದಲನೆಯದಾಗಿ, ಯಾರಾದರೂ ನಿಮ್ಮೊಂದಿಗೆ ಕುಳಿತು 5 ನಿಮಿಷ ಮಾತನಾಡಿದರೆ, ನಗುತ್ತಿದ್ದರೆ ಮತ್ತು ನಿಮ್ಮೊಂದಿಗೆ ಆಟವಾಡಿದರೆ, ನಿಮ್ಮೊಂದಿಗೆ ಕುಳಿತು ಚಹಾ ಕುಡಿದರೆ, ನಿಮ್ಮೊಂದಿಗೆ ಕುಳಿತು ಊಟ ಮಾಡಿದರೆ ಅದು ನಿಮ್ಮ ಸ್ವಭಾವ. ಆದ್ದರಿಂದ ನೀವು ಅವರೊಂದಿಗೆ ಉತ್ತಮ ಆತ್ಮೀಯತೆಯನ್ನು ಬೆಳೆಸಿಕೊಳ್ಳುತ್ತೀರಿ. ಇದು ನಿಮ್ಮ ಮುಕ್ತ ಹೃದಯ, ನಿಮ್ಮ ಉತ್ತಮ ನಡವಳಿಕೆ. ಆದರೆ ನಿಮ್ಮ ಮುಂದೆ ಇರುವ ವ್ಯಕ್ತಿ ಒಳ್ಳೆಯವನೋ ಅಲ್ಲವೋ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನೀವು ಯಾರನ್ನಾದರೂ ಕುರುಡಾಗಿ ನಂಬುವುದು ಆಗಾಗ್ಗೆ ಸಂಭವಿಸುತ್ತದೆ. ಅವನು ಅಪರಿಚಿತನಾಗಿದ್ದರೂ ಸಹ. ಆದರೆ ಈ ವಿಷಯಗಳು ನಿಮ್ಮ ಜೀವನದಲ್ಲಿ ಯಾವಾಗಲೂ ನೋವಿನಿಂದ ಕೂಡಿದೆ ಎಂದು ಸಾಬೀತಾಗಿದೆ. ಏಕೆಂದರೆ ಜನರು ನಿಮ್ಮ ಯೋಜನೆಗಳನ್ನು ಕದಿಯಲು ಬಯಸುತ್ತಾರೆ. ಜನರು ನಿಮ್ಮ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ತಿಳಿಯಲು ಬಯಸುತ್ತಾರೆ. ಅವರು ನಿಮ್ಮನ್ನು ಗೇಲಿ ಮಾಡಲು ಬಯಸುತ್ತಾರೆ. ಅವರು ವದಂತಿಗಳನ್ನು ಹರಡಲು ಬಯಸುತ್ತಾರೆ. ಆದ್ದರಿಂದ ಜುಲೈ ತಿಂಗಳಲ್ಲಿ ಯಾರಾದರೂ ಗ್ರಹಗಳ ಹೊರತಾಗಿ ನಿಮಗೆ ವೈಯಕ್ತಿಕವಾಗಿ ಏನನ್ನಾದರೂ ಹೇಳಿದರೆ ಎಲ್ಲರನ್ನೂ ಕುರುಡಾಗಿ ನಂಬಬೇಡಿ. ನಾನು ಇದನ್ನು ಹೇಳುತ್ತಿದ್ದೇನೆ ಎಂದರೆ ಅದನ್ನು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಿ. ಶುಕ್ರ ಪ್ರಸ್ತುತ 7ನೇ ಮನೆಯಲ್ಲಿ, ಅದು 5ನೇ ತಾರೀಕಿನಂದು 8ನೇ ಮನೆಗೆ ಚಲಿಸುತ್ತಾನೆ. ಕೇತು ಈಗಾಗಲೇ ಅಲ್ಲಿದ್ದಾನೆ ಮತ್ತು 8ನೇ ಮನೆಯ ಶುಕ್ರನು ತುಂಬ ಒಳ್ಳೆಯದಲ್ಲ. ಇದ್ದಕ್ಕಿದ್ದಂತೆ ನೀವು ಜೀವನದಲ್ಲಿ ಮೋಸ ಹೋಗುತ್ತೀರಿ. ಇದ್ದಕ್ಕಿದ್ದಂತೆ ನೀವು ಜೀವನದಲ್ಲಿ ಅನಾರೋಗ್ಯಕ್ಕೆ ಒಳಗಾಗುತ್ತೀರಿ. ಇದ್ದಕ್ಕಿದ್ದಂತೆ ಜೀವನದಲ್ಲಿ ದುರಾದೃಷ್ಟ ಪ್ರಾರಂಭವಾಗುತ್ತದೆ. ಆದ್ದರಿಂದ ಯಾರನ್ನೂ ನಂಬಬೇಡಿ. ಇದು ಕಲಿಯುಗದ ಯುಗ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೇಬುಗಳನ್ನು ತುಂಬಿಸಿಕೊಳ್ಳಲು ಮಾತ್ರ ಬಯಸುತ್ತಾನೆ. ಯಾರು ನಿಮ್ಮ ಸಂತೋಷದ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ನೀವು ದುಃಖಿತರಾದಾಗ ಖಂಡಿತವಾಗಿಯೂ ಜನರು ಸಂತೋಷವಾಗಿರುತ್ತಾರೆ. ನಾನು ನಿಮಗೆ ಹೇಳಲು ಬಯಸುವ 2ನೇ ವಿಷಯವೆಂದರೆ ನಿಮ್ಮ ಕೆಲಸವನ್ನು ಅಪೂರ್ಣವಾಗಿ ಮಾಡಬೇಡಿ. ಏಕೆಂದರೆ ನೀವು ಮಾತ್ರ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಬದಲಾವಣೆಯನ್ನು ಮಾಡಲು ಬೇರೆ ಯಾರೂ ಬರುವುದಿಲ್ಲ. ಕೆಲವೊಮ್ಮೆ ನೀವು ಕೆಲಸವು ತೆಗೆದುಕೊಳ್ಳುತ್ತೀರಿ, ಕೆಲಸವನ್ನು ಪೂರ್ತಿ ಮುಗಿಸುವುದಿಲ್ಲ. ಮನಸ್ಸು ದಾರಿ ತಪ್ಪಿದೆ. ನೀವು ತಕ್ಷಣ ಆಟವಾಡಲು ಹೋಗಿದ್ದೀರಿ, ಸ್ನೇಹಿತರೊಂದಿಗೆ ಹೋಗಿದ್ದೀರಿ ಅಥವಾ ಕುಟುಂಬದವರೊಂದಿಗೆ ಎಲ್ಲೋ ಹೋಗಿದ್ದೀರಿ. ಅಪೂರ್ಣ ಕೆಲಸವು ನಿಮ್ಮ ಪ್ರಗತಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸಬಹುದು. ಅದು ಯಾವುದೇ ಕೆಲಸವಾಗಿರಬಹುದು. ಅದು ನಿಮ್ಮ ಕೆಲಸ, ನಿಮ್ಮ ವ್ಯವಹಾರ, ನಿಮ್ಮ ಅಭ್ಯಾಸವಾಗಿರಬಹುದು. ನಿಮ್ಮ ಪ್ರತಿಯೊಂದು ಕೆಲಸವನ್ನು ಪೂರ್ಣಗೊಳಿಸಿದ ನಂತರವೇ ನೆಮ್ಮದಿಯ ನಿಟ್ಟುಸಿರು ಬಿಡಿ. ಅದು ಪೂರ್ಣಗೊಳ್ಳುವವರೆಗೆ ಹೋರಾಡುತ್ತಲೇ ಇರಿ. ಒಂದು ದಾರಿ ಸಿಗುತ್ತದೆ. ನೀವು ಒಮ್ಮೆ ವೈಫಲ್ಯವನ್ನು ಎದುರಿಸಬಹುದು. ನೀವು ಅದನ್ನು 2 ಬಾರಿ ಎದುರಿಸಬಹುದು. ಆದರೆ ನೀವು ಅದನ್ನು 3ನೇ ಬಾರಿ ಎದುರಿಸುವುದಿಲ್ಲ. ಮತ್ತು ವಾಸ್ತವದಲ್ಲಿ ಹೋರಾಟದ ನಂತರದ ಜೀವನಕ್ಕೆ ಬರುವ ವ್ಯಕ್ತಿ ಜೀವನದಲ್ಲಿ ವಿಫಲರಾಗಿ ಮುಂದೆ ಸಾಗುವ ವ್ಯಕ್ತಿಗೆ ಆ ಯಶಸ್ಸಿನ ಮೌಲ್ಯವು ತಿಳಿಯುತ್ತದೆ.
ಆ ಯಶಸ್ಸನ್ನು ಸಾಧಿಸಲು ನಾನು ತುಂಬ ಕೆಲಸ ಮಾಡಿದ್ದೇನೆ. ನಾನು ತುಂಬ ದುಃಖದ ದಿನಗಳನ್ನು ನೋಡಿದ್ದೇನೆ. ನಾನು ಅನೇಕ ಪಾಪಡ್ಗಳನ್ನು ಉರುಳಿಸಬೇಕಾಗಿದೆ. ಆಗ ಮಾತ್ರ ನಾನು ಇಲ್ಲಿಗೆ ಬಂದು ತಲುಪಿದೆ. ಆ ವ್ಯಕ್ತಿಯಲ್ಲಿ ಒಂದು ನಮ್ರತೆ ಇದೆ. ಅವನು ಭೂಮಿಗೆ ಇಳಿದ ವ್ಯಕ್ತಿ. ಅವನ ಯಶಸ್ಸಿನ ಹೆಮ್ಮೆ ಅವನ ತಲೆಗೆ ಹೋಗುವುದಿಲ್ಲ. ಆದರೆ ಮೊದಲ ಕುಟುಂಬದಲ್ಲಿ ಯಾರಾದರೂ ಯಶಸ್ವಿಯಾದರೆ ಅವನಿಗೆ ಜೀವನದ ಅರ್ಥ ಹೇಗೆ ಅರ್ಥವಾಗುತ್ತದೆ? ಜೀವನ ಅಷ್ಟು ಸುಲಭವಲ್ಲ ಎಂದು ಅವನಿಗೆ ಹೇಗೆ ಅರ್ಥವಾಗುತ್ತದೆ? ಹೋರಾಟಗಳಿಂದ ಹಿಂತಿರುಗಿದ ವೈಫಲ್ಯಗಳನ್ನು ತೊರೆದ ವ್ಯಕ್ತಿ ಮಾತ್ರ ಜೀವನದ ವಾಸ್ತವತೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಮತ್ತು ನಿಮ್ಮ ರಾಶಿಚಕ್ರದ ಅಧಿಪತಿಯು ಮುಂದಿನ 10 ದಿನಗಳಲ್ಲಿ ಅದೇ ರೀತಿ ಮಾಡುತ್ತಾನೆ. ನೀವು ಜೀವನದಲ್ಲಿ ಎಂದಿಗೂ ಬಿಟ್ಟು ಕೊಡಬಾರದು ಎಂದು ನಾನು ನಿಮಗೆ ತೋರಿಸಿದ್ದೇನೆ. ಪರಿಸ್ಥಿತಿಗಳು ಹದಗೆಡುತ್ತವೆ, ಅವು ಸುಧಾರಿಸುತ್ತವೆ, ಏರಿಳಿತಗಳು ಇರುತ್ತವೆ. ಮುಂದುವರಿಯುವುದು ನಮ್ಮ ಕೈಯಲ್ಲಿದೆ. ನಾನು ನಿಮಗೆ ಹೇಳಲಿರುವ 3ನೆಯ ವಿಷಯ ಇದು. ರಾತ್ರಿ ಬಂದಾಗ ನೀವು ಬಹಳಷ್ಟು ಯೋಚಿಸುತ್ತೀರಿ. ನಾಳೆ ಏನಾಗುತ್ತದೆ ಎಂಬುದರ ಕುರಿತು ನೀವು ಬಹಳಷ್ಟು ಯೋಚಿಸುತ್ತೀರಿ. ಭವಿಷ್ಯದಲ್ಲಿ ಏನಾಗುತ್ತದೆ? ಕುಟುಂಬದಲ್ಲಿ ನಡೆಯುತ್ತಿರುವ ಸಮಸ್ಯೆ ಇನ್ನಷ್ಟು ಹದಗೆಡುತ್ತದೆಯೇ? ವೈವಾಹಿಕ ಜೀವನದಲ್ಲಿ ವಿಷಯಗಳು ಬಗೆಹರಿಯುತ್ತವೆಯೋ ಅಥವಾ ಇಲ್ಲವೋ? ಮಕ್ಕಳು ಒಳ್ಳೆಯವರಾಗಿ ಹೊರಹೊಮ್ಮುತ್ತಾರೋ ಅಥವಾ ಇಲ್ಲವೋ? ಅವರು ನನಗೆ ಸೇವೆ ಸಲ್ಲಿಸುತ್ತಾರೋ ಅಥವಾ ಇಲ್ಲವೋ? ಅನೇಕ ಯೋಚನೆಗಳು ಮನಸ್ಸಿಗೆ ಬರುತ್ತವೆ. ಈ ಯೋಚನೆಗಳು ರಾತ್ರಿಯಲ್ಲಿ ನಿಮ್ಮನ್ನು ಶಾಂತಿಯುತವಾಗಿ ನಿದ್ರಿಸಲು ಬಿಡುವುದಿಲ್ಲ. ಈಗ ಅವುಗಳಿಗೆ ಪರಿಹಾರವೇನು? ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಿ. ಜುಲೈ 7ರಂದು ಬುಧ ಗ್ರಹವು ಹಿಮ್ಮೆಟ್ಟಲಿದೆ. ಬುಧನ ಹಿಮ್ಮೆಟ್ಟುವಿಕೆ ಅಥವಾ ಹಿಂತಿರುಗುವಿಕೆ ಎಂದರೆ ಬುಧನ ಹಿಮ್ಮುಖ ಚಲನೆ. ಬುಧ 6ನೇ ಮನೆಗೆ ಹಿಂತಿರುಗುತ್ತಾನೆ, ಆದರೆ ಅದು ಇಲ್ಲಿ ಹಿಮ್ಮೆಟ್ಟುತ್ತಿದೆ. ಆದ್ದರಿಂದ ನಿಮ್ಮ ವ್ಯವಹಾರ ಮತ್ತು ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಅತಿಯಾಗಿ ಯೋಚಿಸುವುದರಲ್ಲಿ ನೀವು ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಈ 10 ದಿನಗಳಲ್ಲಿ ಹೆಚ್ಚು ಯೋಚಿಸಬೇಡಿ. ನಿಮ್ಮ ಮನಸ್ಸಿಗೆ ಬಂದದ್ದನ್ನು ಮಾಡಲು ಪ್ರಾರಂಭಿಸಿ. ಸ್ವಲ್ಪ ಯೋಚಿಸಿ, ಆದರೆ 2-4 ದಿನಗಳನ್ನು ತೆಗೆದುಕೊಳ್ಳುವಷ್ಟು ಹೆಚ್ಚು ಯೋಚಿಸಬೇಡಿ. ಮತ್ತು ಜನರು ನಿಮ್ಮ ಬಗ್ಗೆ ಮಾತನಾಡಲು ಪ್ರಾರಂಭಿಸುತ್ತಾರೆ, ಮುಂದುವರಿಯುತ್ತಾರೆ. ಇದು ವ್ಯವಹಾರದ ವಿಷಯ. ಸ್ವಲ್ಪ ಚರ್ಚಿಸಿ, ಸಮಯ ತೆಗೆದುಕೊಳ್ಳಿ. 15 ನಿಮಿಷಗಳು, ಅರ್ಧ ಗಂಟೆ, 2 ಗಂಟೆಗಳಿಂದ ಕಳೆಯಿರಿ. ಆದರೆ 2 ದಿನಗಳು ತೆಗೆದುಕೊಳ್ಳುವಷ್ಟು ಸಿಕ್ಕಿ ಹಾಕಿಕೊಳ್ಳಬೇಡಿ. ಮತ್ತು ಅವಕಾಶಗಳು ಕಳೆದು ಹೋಗುತ್ತವೆ, ಸಾಧನೆಗಳು ಕಳೆದು ಹೋಗುತ್ತವೆ. ಅಂತಹ ತಪ್ಪನ್ನು ಮಾಡಬೇಡಿ. ಇದರೊಂದಿಗೆ ನಿಮ್ಮ ಸುತ್ತಲಿನ ಒಳ್ಳೆಯ ಜನರಿಗೆ ನೀವು ಸ್ಥಾನ ನೀಡಬೇಕು. ಏಕೆಂದರೆ ನಿಮ್ಮ ಜೀವನದಲ್ಲಿ ನೀವು ಸ್ವಾರ್ಥಿಗಳನ್ನು ಹೆಚ್ಚು ಇಷ್ಟಪಡುವುದಿಲ್ಲ. ತಮ್ಮ ಬಗ್ಗೆ ಮಾತ್ರ ಯೋಚಿಸುವವರನ್ನು, ಯಾವಾಗಲೂ ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಅಥವಾ ಇತರರಲ್ಲಿ ತಪ್ಪುಗಳನ್ನು ಹುಡುಕುವ ಜನರನ್ನು ನೀವು ಇಷ್ಟಪಡುವುದಿಲ್ಲ. ನೀವು ಆ ಜನರನ್ನೂ ಸಹ ಇಷ್ಟಪಡುವುದಿಲ್ಲ. ನೀವು ಯಾವಾಗಲೂ ನಿಮ್ಮೊಂದಿಗೆ ಹೊಂದಿಕೆಯಾಗುವ ವಲಯವನ್ನು ಹುಡುಕುತ್ತಿದ್ದೀರಿ. ಆದರೆ ಇಲ್ಲಿಯವರೆಗೆ ನಿಮಗೆ ಅಂತಹ ಯಾರೂ ಸಿಕ್ಕಿಲ್ಲ. ಏಕೆಂದರೆ ನಿಮ್ಮ ಸುತ್ತಲೂ ಸ್ವಾರ್ಥಿ ಜನರಿದ್ದಾರೆ. ನಿಮ್ಮನ್ನು ಬಳಸಿಕೊಳ್ಳುವ ಜನರೂ ಇದ್ದಾರೆ. ಯಾವಾಗಲೂ ನಿಮ್ಮನ್ನು ಕೀಳಾಗಿ ಕಾಣುವ ಜನರಿದ್ದಾರೆ. ನಿಮ್ಮ ನ್ಯೂನತೆಗಳನ್ನು ನೋಡುವ ಜನರಿದ್ದಾರೆ. ಆದರೆ ಜುಲೈ ತಿಂಗಳಲ್ಲಿ ನೀವು ಆ ವ್ಯಕ್ತಿಯನ್ನು ಹುಡುಕಲು ಪ್ರಯತ್ನಿಸಬೇಕು. ಬಹುಶಃ ಅಂಥ ಕೆಲವರು ಅವರು ನಿಮ್ಮ ನ್ಯೂನತೆಗಳನ್ನು ನಿಮಗೆ ತೋರಿಸುತ್ತಾರೆ ಮತ್ತು ಇದು ನಿಮ್ಮ ತಪ್ಪು ಎಂದು ಹೇಳುತ್ತಾರೆ. ಆದ್ದರಿಂದ ಅದನ್ನು ಸರಿಪಡಿಸಿ. ನೀವು ಒಳ್ಳೆಯ ಹಾದಿಯಲ್ಲಿದ್ದೀರಿ ಎಂದು ಭಾವಿಸಿ. ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ದುರಾಸೆ ಹುಟ್ಟುತ್ತದೆ. ನೀವು ತಪ್ಪು ಹಾದಿಯಲ್ಲಿ ಹೋಗುತ್ತಿದ್ದೀರಿ. ಆ ವ್ಯಕ್ತಿ ಇದು ತಪ್ಪು ದಾರಿ ಎಂದು ನಿಮಗೆ ಹೇಳುತ್ತಿದ್ದಾನೆ. ಅದು ನಿಮಗೆ ಸರಿಯಲ್ಲ. ಮಧ್ಯರಾತ್ರಿ ನಿನಗೆ ಏನೋ ಬೇಕಿತ್ತು. ಅವನು ನಿನ್ನ ಪರವಾಗಿ ನಿಂತು ಸಂತೋಷದಲ್ಲಿ ನೃತ್ಯ ಮಾಡುವ, ಆದರೆ ದುಃಖದಲ್ಲಿ ಓಡಿ ಹೋಗುವ ಜನರನ್ನು ನಿಮ್ಮ ಸುತ್ತಲೂ ಇಟ್ಟುಕೊಳ್ಳಬೇಡಿ. ಅಂತಹ ಜನರು ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ. ಮತ್ತು ಜುಲೈ ತಿಂಗಳಲ್ಲಿ ನಿಮಗೆ ಒಳ್ಳೆಯ ಜನರು ಬೇಕಾಗುತ್ತಾರೆ. ಕೆಟ್ಟ ಜನರು ನಿಮ್ಮ ಸುತ್ತಲೂ ಇದ್ದಾರೆ. ನೀವು ರಹಸ್ಯ ಶತ್ರುಗಳ ತಂತ್ರಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಲೇ ಇರುತ್ತೀರಿ. ಇದನ್ನೇ ನಾನು ನಿಮಗೆ ಹೇಳಲು ಬಯಸಿದ್ದು. ನಿಮಗೆ 2 ಪರಿಹಾರಗಳನ್ನು ಹೇಳುತ್ತೇನೆ.
ಶುಕ್ರನಿಗೆ ಒಂದು ಪರಿಹಾರ, ಏಕೆಂದರೆ ಶುಕ್ರನು ಹೋಗುತ್ತಾನೆ 8ನೇ ಮನೆಯಲ್ಲಿ ಕೇತು. ಇದು ಆರೋಗ್ಯದ ದೃಷ್ಟಿಯಿಂದ ಮತ್ತು ಇತರರ ವಿಷಯಗಳಿಂದ ಅಷ್ಟು ಒಳ್ಳೆಯದಲ್ಲ. ಬುಧ ಗ್ರಹವು 7ನೇ ಮನೆಯಲ್ಲಿ ಹಿಮ್ಮುಖವಾಗಿರುವುದರಿಂದ ಅದು ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಇದು ವ್ಯಾಪಾರ ಪಾಲುದಾರಿಕೆಯಲ್ಲಿ ಸಮಸ್ಯೆಗಳನ್ನುಂಟು ಮಾಡಬಹುದು. ಯಾವ ಪರಿಹಾರಗಳನ್ನು ಮಾಡಬೇಕು ಇದನ್ನು ಬಹಳ ಎಚ್ಚರಿಕೆಯಿಂದ ಕೇಳಿ ಮತ್ತು ಅರ್ಥ ಮಾಡಿಕೊಳ್ಳಿ. ಪರಿಹಾರಗಳನ್ನು ತಿಳಿದುಕೊಳ್ಳುವುದು ನಿಮಗೆ ಮುಖ್ಯ. ನೀವು ಏನು ಮಾಡಬೇಕು? ಶುಕ್ರವಾರ ಬಂದಾಗಲೆಲ್ಲ ನೀವು ಲಕ್ಷ್ಮೀ ದೇವಿಗೆ ಬಿಳಿ ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು ಮತ್ತು ಅದರೊಂದಿಗೆ ನೀವು ಯಾವ ಮಂತ್ರವನ್ನು ಜಪಿಸಬೇಕು? ನೀವು ಓಂ ಶ್ರೀಂ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು. ಈಗ 2ನೇ ಪರಿಹಾರವೆಂದರೆ ಹಿಮ್ಮುಖವಾಗಿರುವ ಬುಧನಿಗೆ ನೀವು ಏನು ಮಾಡಬೇಕು? ಹೆಸರು ಕಾಳು ದಾನ ಮಾಡಿ. ಬುಧವಾರ ಯಾವುದೇ ನಿರ್ಗತಿಕ ವ್ಯಕ್ತಿಗೆ ಹೆಸರು ಕಾಳು ದಾನ ಮಾಡಿ. ಹೆಸರು ಕಾಳು ದಾನ ಮಾಡುವುದರಿಂದ, ಅಡುಗೆ ಮಾಡಲು ಯಾರಿಗಾದರೂ ಹಸಿ ತರಕಾರಿಗಳನ್ನು ನೀಡುವುದರಿಂದ ಇದು ತುಂಬ ಒಳ್ಳೆಯ ಪರಿಹಾರ. ಮತ್ತು ನಿಮ್ಮ ರಾಶಿ ಚಕ್ರದ ಅಧಿಪತಿಯೂ ಕೂಡ ಯಾವಾಗಲೂ ನಿಮ್ಮ ಬಗ್ಗೆ ಸಂತೋಷ ಪಡುತ್ತಾನೆ. ಅವನು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಕಷ್ಟಪಡುವಂತೆ ಮಾಡುತ್ತಾನೆ, ಆದರೆ ನೀವು ಬೇಗನೆ ಯಶಸ್ವಿಯಾಗುತ್ತೀರಿ. ಇದಕ್ಕಾಗಿ ನೀವು ಪ್ರತಿ ಶನಿವಾರ ಅವನನ್ನು ಮೆಚ್ಚಿಸಬೇಕು. ಪ್ರತಿ ಶನಿವಾರ ಅರಳಿ ಮರದ ಬುಡದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಲು ಪ್ರಾರಂಭಿಸಿ. ಓಂ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ. ಪ್ರತಿ ಶನಿವಾರ ಈ ಪರಿಹಾರವನ್ನು ಮಾಡಿ. ನಿಮ್ಮ ಜೀವನದಲ್ಲಿ ನಿಧಾನಗತಿಯ ಫಲಿತಾಂಶಗಳು ವೇಗವಾಗಿ ಆಗುವುದನ್ನು ನೀವು ನೋಡುತ್ತೀರಿ. ಆದರೆ ಜುಲೈ ತಿಂಗಳಲ್ಲಿ ನಾವು ವೈಯಕ್ತಿಕ ವಿಷಯಗಳ ಬಗ್ಗೆ ಚರ್ಚಿಸಿದೆ. ಮೊದಲು ಮೋಸ ಹೋಗದಿರಲು, ಜೀವನದಲ್ಲಿ ಹಿಂದುಳಿಯದಿರಲು, ನಿಮ್ಮನ್ನು ನೀವು ದುರ್ಬಲರೆಂದು ಪರಿಗಣಿಸದಿರಲು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ 3ರಿಂದ 4 ವಿಷಯಗಳ ಬಗ್ಗೆ. ಆದ್ದರಿಂದ ನೀವು ಈ ವಿಷಯಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ನಿಮಗೆ ಏನಾದರೂ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ನೀವು ಈ ವಿಡಿಯೋ ಇಷ್ಟಪಟ್ಟರೆ ಇಂತಹ ರಾಶಿಯವರಿಗೆ ಇನ್ನಷ್ಟು ರೀಚ್ ಆಗಲು ನಮಗೆ ಸಹಾಯವಾಗುತ್ತದೆ. ದಯವಿಟ್ಟು ಚಾನಲ್ಗೆ ಚಂದಾದಾರರಾಗಿ. ಎಲ್ಲ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ.